ತುಮಕೂರು ಡಿಸಿ ಕಚೇರಿ ಮುಂಭಾಗ ಮಾನ್ಯ ಉಪವಿಭಾಗಾಧಿಕಾರಿ ವಿರುದ್ಧ ಆಮ್ ಆದ್ಮಿ ಪಕ್ಷದಿಂದ ಪ್ರತಿಭಟನೆ. ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ತುಮಕೂರು ಉಪವಿಭಾಗ ಅಧಿಕಾರಿ ವಿರುದ್ಧ ವರ್ಗಾವಣೆ ಮಾಡಬೇಕೆಂದು ಆಮ್ ಆದ್ಮಿ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ಮಾನ್ಯ ಉಪವಿಭಾಗ ಅಧಿಕಾರಿಗಳು ರೈತರ ಕಷ್ಟಗಳಿಗೆ ಸ್ಪಂದಿಸುತ್ತಿಲ್ಲ, ರೈತರೊಡನೆ ಸಂಬಂಧವಿಲ್ಲ ಎಂಬಂತೆ ವರ್ತನೆ ನಡೆಸುತ್ತಿದ್ದಾರೆ. ರೈತರು ಲಂಚ ಕೊಟ್ಟರೆ ಮಾತ್ರ ಕೆಲಸ ನಡೆಸುತ್ತಿರುವ ಉಪವಿಭಾಗ ಅಧಿಕಾರಿ ನಮ್ಮ ಜಿಲ್ಲೆಯಲ್ಲಿ ಇದ್ದರೆಷ್ಟು ಹೋದರೆಷ್ಟು ಎಂದು ಘೋಷಣೆ ಕೂಗುತ್ತಾ ಧರಣಿ ಹಾಗೂ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಾಲಸಂದ್ರ ಮಧುಸೂದನ್, ಜಿಲ್ಲಾಧ್ಯಕ್ಷರಾದ ಜಯರಾಮಯ್ಯ, ಗೋಮಾರನಹಳ್ಳಿ ಮಂಜುನಾಥ್, ಮೊಹಮ್ಮದ್ ಗೌಸ್ಫೀರ್, ಜಿಲ್ಲಾ ಮಹಿಳಾ ಉಪಾಧ್ಯಕ್ಷರಾದ ರಮ್ಯಾ, ಕನ್ನಡ ಪರ ಸಂಘಟನೆಗಳ ಬಾಬಾ ಹಾಗೂ ಇನ್ನಿತರ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ದುಡ್ಡಿದ್ರೆ ನೀವು ಕೆಲಸ ಮಾಡ್ತೀರಾ, ಚುನಾವಣೆ ಇದ್ದಾಗ ಚುನಾವಣೆ ನೆಪದ ಹೇಳ್ಕೊಂಡು ನೀವು ಕೆಲಸ ನಿಲ್ತೀರಾ, ನೀವು ಎಷ್ಟು ಬಿಟ್ಟು ಕೆಲಸ ಮಾಡ್ತೀರಾ, ತನಿಖೆಗೆ ಆಗ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಕೂಡ ಅವ್ರು ಎಚ್ಚೆತ್ಕೊಂಡು ಕೆಲಸ ಮಾಡಿಲ್ಲ ಅಂತಂದರೆ ಇಂಥ ಸೋಂಬೇರಿ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಬೇಕು, ಇಲ್ಲ ಅಂತಂದರೆ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ತನಿಖೆ ನಡೆಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಕೇಳ್ತಾ ಇದ್ದೀನಿ. ನಾನು ಮಧುಸೂದನ್ ಅಂತ, ಆಮ್ ಆದ್ಮಿ ಪಾರ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತಿನ ಹೋರಾಟ ಏನು ಅಂತಂದರೆ, ಈಗ ಬಂದಿರತಕ್ಕಂಥ ಗೌರವ್ ಶೆಟ್ಟಿ ಅಂತ AC ಬಂದಿದ್ದಾರೆ. ಅವ್ರಿಗೆ ಕೆಲಸನೂ ಗೊತ್ತಿಲ್ಲ, ಜನಗಳ ಸಮಸ್ಯೆನೂ ಗೊತ್ತಿಲ್ಲ. ಅದೆಲ್ಲಿದ್ರು ಇಡೀ ಜಿಲ್ಲೆಯಾದ್ಯಂತ ಇಲ್ಲಿನ ತನಕ ಕಂಡು ಕೇಳರ್ದಂಥ ಭ್ರಷ್ಟ, ಸೋಂಬೇರಿ ಅಧಿಕಾರಿ ಅಂತಲೇ ಹೇಳ್ಬೋದು. ರೈತರುಗಳು ಬರ್ತಾರೆ, ಅಲ್ಲ ಸ್ವಾಮಿ, ಕಳೆದ ನವಂಬರ್ ಡಿಸೆಂಬರ್ ಡಾಕ್ಯುಮೆಂಟ್ಸ್ ಅಂತೆಲ್ಲ ಡಾಕ್ಯುಮೆಂಟ್ಸ್ ನೀನು ಅಡ್ರೆಸ್ಗೆ ತಾಂಡಿರ್ತೀವ ಅನ್ನೋದು ಕೇಸ್ಗಳನ್ನ ಇಲ್ಲಿನ ತನಕ ಕಳೆದ ನವಂಬರಿಂದನ ಇಲ್ಲಿನ ತನಕ ಅಂದರೆ 1 ವರ್ಷಗಳಿಂದನ ಒಂದು ಫೈಲ್ ಸಮೇತ ಆದೇಶ ಆಗಿಲ್ಲ. ನಿನಗೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು, ನೀನು ಕೇಳಿದ್ದೆಲ್ಲ ಕೊಡಬೇಕು, ನಿನಗೆ ಕಾಸು ಕೊಡೋದಲ್ಲ ಇದ್ರೆ ನೀನು ಕೆಲಸ ಮಾಡಲ್ಲ. ಯಾಕೆ ಎಲ್ಲ ನಿಮಗೆ ಕಪ್ಪ ಕಾಣಿಕೆ ಕೊಟ್ಟು ರೈತರುಗಳು ಕೆಲಸ ಮಾಡಿಸ್ಕೊಬೇಕಾ? ಇಲ್ಲಿನ ತನಕ ಅವ್ರ ದಾಖಲೆಗಳ್ನ ಸರಿ ಮಾಡ್ಕೊಳ್ಳೋದಕ್ಕಿರ್ಬೋದು, ಮತ್ತು ಯಾವುದೋ ಒಂದು ಚಿಕ್ಕ ತಿದ್ದುಪಡಿಗೆ ಹೋಗಿರ್ತಾನೆ ಆತ ಕೇಳ್ತಾನೆ, ಸ್ವಾಮಿ ನಂದು ಯಾವಾಗ ಸ್ವಾಮಿ ಅಂತ ಹೇಳಿದ್ರೆ ಜಾಸ್ತಿ ಮಾತಾಡಿದ್ರೆ ಕೇಸ್ ಡಿಸ್ಮಿಸ್. ಹೈಕೋರ್ಟಿಂದನೂ ಸಹ ಆಗಿರ್ತಕ್ಕಂಥ ಖಾತೆ ಪಹಣಿ ಮಾಡಿ ಅಂತ ಬಂದರೆ ಅದನ್ನು ಕೆಲಸನೇ ಗೊತ್ತಿಲ್ಲ, ಇಲ್ಲ DC ಫಾರ್ವರ್ಡ್ ಮಾಡಿಬಿಡೋದು, ಇಲ್ಲ ತಹಸೀಲ್ದಾರಿಗೆ ಫಾರ್ವರ್ಡ್ ಮಾಡಿಬಿಡೋದು. ಮತ್ತು ನಿನ್ನಂಥ AC ನಮ್ಗೆ ಯಾಕ್ರಿ ಬೇಕು? ನಿಮ್ಮಂಥ ಸೋಂಬೇರಿ AC ಏನಕ್ಕೆ ಬೇಕು ಹೇಳಿ? ನೀವು ಸಾಧ್ಯ ಆದರೆ ತುಮಕೂರು ಜಿಲ್ಲೆಯಲ್ಲಿ ಕೆಲಸ ಮಾಡಿ, ಇಲ್ಲ ಅಂತಂದರೆ ನೀವೆಲ್ಲಾದರೂ ಟ್ರಾನ್ಸ್ಫರ್ ತಗೊಂಡು ಹೋಗ್ಬಿಡಿ, ಇಲ್ಲ ಅಂತಂದರೆ ನೀವು ನಿವೃತ್ತಿ ತೊಗೊಂಬಿಡಿ. ಅದು ಬಿಟ್ಬಿಟ್ಟು ಜನಗಳ ಜೊತೆಲಿ ಆಟ ಆಡಬೇಡ್ರಿ. 1 ವರ್ಷ 2 ವರ್ಷ ಕೇಸ್ಗಳು ಪೆಂಡಿಂಗಲ್ಲಿದ್ದಾವೆ. ಮೊನ್ನೆ ಕಂದಾಯ ಸಚಿವರಾದಂಥ